ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯ ಇದು ಇರುವುದು ಬೆಂಗಳೂರಿನಲ್ಲಿ. ಬೆಂಗಳೂರಿನ ಮೆಜೆಸ್ಟಿಕ್ಕಿಂದ ಪ್ಲ್ಯಾಟ್ಫಾರ್ಮ್ ನಂಬರ್ 4 ತಾವರೆಕೆರೆ ಬಸ್ಸು. ಆಲ್ಮೋಸ್ಟ್ 242 ಬಸ್ಗಳೆಲ್ಲ ತಾವರೆಕೆರೆ ಸೈಡ್ ಹೋಗುತ್ತೆ. ಆ ಬಸ್ಸಿಗೆ ತಾವರೆಕೆರೆ ಬಸ್ಸಿಗೆ ಹತ್ಕೊಂಡ್ರೆ ಚೆನ್ನೈನಹಳ್ಳಿ ಸ್ಟಾಪ್ ನೆಕ್ಸ್ಟ್ ಸ್ಟಾಪು. ತಾವರೆಕೆರೆಗಿಂತ ಇನ್ನೂ ಮುಂಚೆನೆ ವನಗನಟ್ಟಿ ಬಸ್ ಸ್ಟಾಪ್ ಅಂತ ಬರುತ್ತೆ. ಆ ಬಸ್ ಸ್ಟಾಪ್ನಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಬಲಭಾಗದಕ್ಕೆ ರೋಡ್ ಹೋಗಿದೆ. ಅಲ್ಲಿಂದ ಆಟೋ ವ್ಯವಸ್ಥೆ ಇರುತ್ತೆ. ಸುಮಾರು 2 ಕಿಲೋಮೀಟ್ರು ಮೇನ್ ರೋಡಿಂದ ದೇವಸ್ಥಾನ 2 ಕಿಲೋಮೀಟ್ರು ಆಗುವಂಥದ್ದು. ದೇವಸ್ಥಾನ ಪ್ರತಿದಿನ ಬೆಳಗ್ಗೆ 6ರಿಂದ ಸಂಜೆ 6 ಗಂಟೆವರೆಗೂ ಓಪನ್ ಇರುತ್ತೆ. ಗುರುವಾರ ಭಾನುವಾರ ಮಾತ್ರ ಸ್ವಲ್ಪ ರಶ್ ಜಾಸ್ತಿ ಇರುತ್ತೆ. ದಿನ ದೇವಸ್ಥಾನ ಓಪನ್ ಇರೋದ್ರಿಂದ ಇದಕ್ಕೇನು ಸಂಕಲ್ಪ ಮಾಡಿಸೋದಕ್ಕಾಗಲಿ ದೇವ್ರ ದರ್ಶನ ಮಾಡೋದಕ್ಕಾಗಲಿ ಗುರುವಾರನೇ ಬರಬೇಕು ಅನ್ನೋ ಅಂಥದ್ದು ಏನಿಲ್ಲ. 7 ದಿನ ದೇವಸ್ಥಾನ ಓಪನ್ ಇರೋದ್ರಿಂದ ಯಾವ ದಿನನಾದರೂ ಬರಬಹುದು, ರಾಯರ ದರ್ಶನ ಮಾಡಬಹುದು. ಸಂಕಲ್ಪ ಮಾಡಿಸೋ ಅಂಥವ್ರು ಬೆಳಗ್ಗೆ 6 ಗಂಟೆಯಿಂದ 12:30 ಒಳಗಡೆ ಬರಬೇಕಾಗುತ್ತೆ. ಮತ್ತೆ ಸಂಜೆ 5 ಗಂಟೆಯಿಂದ 7 ಗಂಟೆ ಒಳಗಡೆ ಬರಬೇಕಾಗುತ್ತೆ. ಅಂದರೆ ಕಾಯಿ ಕಟ್ಟಿ ಸಂಕಲ್ಪ ಮಾಡಿಸ್ತಾರಲ್ಲ ಅವರು ಈ ಸಮಯದಲ್ಲಿ ಬಂದರೆ ಗುರುಗಳು ಸಿಗ್ತಾರೆ. ಲಕ್ಷ್ಮಿ ಅಂತ ನಾನಿಲ್ಲಿ ಬಂದು ಆಗಲೇ ಐದನೇ ವಾರ ನಡೀತಾ ಇದೆ ನಮ್ಮದು ಇದು ಬಂದು. ಮತ್ತು ನಾನು ಬಂದಿದ್ದು ನನ್ನ ಮಗನ ಕೆಲಸಕ್ಕೆ ಮತ್ತು ನನ್ನ ಮಗಳು ಮದುವೆ ಆಗಲಿಲ್ಲ. ನನಗೆ 2 ಕೆಲಸನೂ ಆಗಿದೆ. ನಾನು ಬರ್ತಾಯಿದ್ದೀನಿ ಎಲ್ಲರೂ ಬನ್ನಿ. ಮತ್ತು ತುಂಬ ಚೆನ್ನಾಗಿ ದೇವ್ರನ್ನ ನಂಬಿದ್ರೆ ಖಂಡಿತ ಏನೂ ತಪ್ಪಿಲ್ಲ. ಇದೆ ಇಲ್ಲಿ ಯಾವುದೇ ತರಹ ಈ ಕಡೆಯಿಂದ ಹೋಗ್ಬೇಕು ಅಥವಾ ಇಷ್ಟು ಫೀಸ್ ಕೊಡಬೇಕು, ನಾವು ಏನು ನಮ್ಮ ಸಮಸ್ಯೆ ಹೇಳ್ಕೊಳ್ಳೋದಿಕ್ಕೆ ಅನ್ನೋಂಥದ್ದು ಯಾವುದೂ ಇಲ್ಲ. ಸೊ ಹಂಗಾಗಿ ನಮಗೆ ಇಲ್ಲಿ ಬಂದರೆ ಈ ರಾಯರ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಹೊನ್ನವ ಮಂತ್ರಾಲಯಕ್ಕೆ ಬಂದರೆ ನಮ್ಮ ಮನೇಲಿ ಇದ್ದೀವಿ ಅನ್ನೋಂತಹ ಒಂದು ಫೀಲ್ ಬರುತ್ತೆ. ಗುರುವಾರ ಭಾನುವಾರ ತುಂಬ ರಶ್ ಇರ್ತಾರೆ. 7 ದಿನ ದೇವಸ್ಥಾನ ಓಪನ್ ಇರೋದ್ರಿಂದ ಇನ್ನೂ ಯಾರು ಈ ದೇವಸ್ಥಾನಕ್ಕೆ ಒಂದು ಸಲಿನೂ ವೀಕ್ಷಣೆ ಮಾಡಕ್ಕೆ ಒಂದು ಸಲ ಬನ್ನಿ. ಬಸ್ ರೂಟ್ ಹೇಗಿದೆ ಅಂದರೆ ಮೆಜೆಸ್ಟಿಕ್ಕಿಂದ ಪ್ಲಾಟ್ಫಾರ್ಮ್ ನಂಬರ್ 4 ತಾವರೆಕೆರೆ ಬಸ್ ಹತ್ಕೊಂಡ್ರೆ ವನಗನಟ್ಟಿ ಬಸ್ ಸ್ಟಾಪು. ವನಗನಟ್ಟಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡ್ರೆ ಅಲ್ಲಿಂದ ಒಳಗಡೆಗೆ 2 ಕಿಲೋಮೀಟ್ರು ಆಟೋ ವ್ಯವಸ್ಥೆ, ಡೈಲಿ ಆಟೋ ವ್ಯವಸ್ಥೆ ಇರುತ್ತೆ, ಡೈಲಿ ಊಟದ ವ್ಯವಸ್ಥೆ ಇರುತ್ತೆ. ಆಮೇಲೆ ತುಂಬಾ ಕಡೆಯಿಂದ ನಾನು ಬರೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ, ನಾನು ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬಾ ಕಡೆ ಔಟ್ ಆಫ್ ಸ್ಟೇಟ್ ಇಂದ, ಔಟ್ ಆಫ್ ಕಂಟ್ರಿಯಿಂದನೂ ಸಹ ಕೆಲವರು ವಿಡಿಯೋ ಕಾಲ್ ಮಾಡಿ ಇಲ್ಲಿ ದೇವಸ್ಥಾನ ನೋಡುವಂಥದ್ದು. ಮೇಡಮ್ ಇನ್ನೊಂದು ಹಾಕ್ಬಿಡಿ ಮೇಡಮ್. ಕುತ್ಕೊಳ್ಳಿ ಪುಟ ಚಿನ್ನ ಎದಳು ಕುತ್ಕೊಂಬಿಡಿ ಹಿಂಗೆ ಮೇಡಮ್. 2 ಒಬ್ಬರದೇ ಅಲ್ವಾ? ಎದಳಪ್ಪ ಬಲ್ಗಲ್ ತೊಡೆ ಮೇಲೆ ಇಟ್ಕೊಳ್ಳಿ. ಬಲ್ಗೈ ಮುಚ್ಕೊಂಡು ತೊಡೆ ಮೇಲೆ ಇಟ್ಕೊಳ್ಳಿ. राम क्षेत्र श्री क्रोधनाम संवत्सराणे माघ मासे शुक्लपक्षाभ्यां प्रतिपदां तिथौ बृहस्पतिवासुक्तायां शुभ नक्षत्र शुभ उर्वगण यौगणा
विशेषण विशिष्टायां शुभदिमुख्य प्रणंद्रगत विष्णु प्रेणी विष्णु प्रेत्यार्थमेव राघव दिमुरंद्रगत भारतीय ऋणुख्य प्रणंद्रगत श्रीरामदे श्रीमन्मूलः रामचंद्र मनोवांच फलसिद्धर्थ मनसावध प्रजाति ಮನುಷ್ಯ ತಿಳ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ನಿಮ್ಮ ಮನೆಯವರು, ಮಕ್ಕಳು, ಯಜಮಾನರೆಲ್ಲ ಹೇಳ್ಕೋಬೇಕು. ಕಾಯಿ ಮೇಲೆ ಹಾಕ್ಬೇಕು ಈ ತರ ಮುದ್ರೆಯಿಂದ. 2 ಕಾಳು ಮಾತ್ರ ಕಾಯಿ ಮೇಲೆ ಹಾಕಿ, ಕಾಯಿ ಮೇಲೆ ಹಾಕಿ. ಫಲ ಪೂಜಾಂಚ ಗರ್ಭದೇವತಾಭ್ಯೋ ನಮಃ ಧ್ಯಾನವಾನಾದಿ ಷೋಡಶೋಪಚಾರ ಪೂಜಾಂಚ ಗರ್ಷ. ಕಾಯಿ ಮೇಲೆ ಅರಿಶಿಣ ಕುಂಕುಮ ಹಾಕಿ ಮೊದಲು. ಫಸ್ಟ್ ಅರಿಶಿಣ ಆಮೇಲೆ ಕುಂಕುಮ. ಫಲದೇವತಾಭ್ಯೋ ನಮಃ ಧ್ಯಾನವಾನಾದಿ ಷೋಡಶೋಪಚಾರ ಪೂಜಾಂಚ. 2 ಕಾಳು ಅಂದ್ರೆ 50 ಕಾಳು ಹಾಕಿರ್ತೀರ. 50 ಕಾಳು 3 ಕಾಳು ಹಾಕಿರ್ತೀರ. ಈ ಬೆಟ್ಟಲ್ಲಿ ಅರ್ಶಿನ ಕುಂಕುಮ ಒಂದ್ಸಲಿ ಹಾಕಿ ಅಷ್ಟೇ. ಖಾಲಿ ಮಾಡಬೇಕು ಅಂತ ಬೆಳೆಕೊಂಡು ಸಾಯಂಕಾಲ ಹೋಗ್ಬೇಕು, ವಾಪಸ್ ಮತ್ತೆ 2 ಕಾಳು ಅಕ್ಷತೆ ಕಾಯಿ ಇಟ್ಕೊಳ್ಳಿ. ಹಿಂಗೆ ನಿಮ್ಮ ಮನೆ ದೇವರು, ಕುಡಿ ದೇವರು, ಇಷ್ಟ ಪ್ರಾರ್ಥನೆ ಮಾಡ್ಕೊಳ್ಳಿ. ಇಷ್ಟ ದೇವತಾ ಸಾಕು, ಅರ್ಶಿನ ಕುಂಕುಮ ಹಾಕ್ಬೇಡಿ, ಬರೀ ಅಕ್ಷತೆ. ಮತ್ತೆ 2 ಕಾಳು ಇಟ್ಕೊಳ್ಳಿ. ಪಂಚಮುಖಿ ಆಂಜನೇಯ ನಮಃ. ಓಂ ಶ್ರೀ ರಾಘವೇಂದ್ರ ಕಾಯಿ ಮೇಲೆ ಹಾಕಿ ಮತ್ತೆ 2 ಕಾಳು ಇಟ್ಕೊಳ್ಳಿ. ರೂಪ ಬಾಯ್ ನೀರು ಮತ್ತೆ 2 ಕಾಳು ಇಟ್ಕೊಂಡ್ರೆ ಅಲ್ಲಿ ಯಜ್ಞ ಕೊಂಡಲ್ಲಿ ಪ್ರತ್ಯಕ್ಷ ಆಗಿರುವಂತ ಮೂಷಿಕ ವಾಹನ ವಿನಾಯಕ ಹಯಗ್ರೀವ ಕಾಮಧೇನು ಪ್ರಾರ್ಥನೆ ಮಾಡ್ಕೋಬೇಕು. ಓಂ ಗಣಾನಾಂ ತ್ವಾ ಗಣಪತಿ ನಮಾಮಹೇ ಕವಿಂ ಕವಿನಾಪೋಸರಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಿ ಮಹಾಗಣಪತಿ ಹಯಗ್ರೀವ ಕಾಮಧೇನು ಯಜ್ಞ ಪುರುಷ ಇದನ್ನು ಹಾಕಿ. ಇವಾಗ ಒಂದೊಂದು ಕಾಳು ಹಾಕೊಂಡು ಹೋಗಿ. ದಾಮೋರಾಯ ಸಂಕರ್ಷಾಯ ವಾಸುದೇವಾಯ ಪ್ರದ್ಯುಮ್ನಾಯ ಅನಿರುದ್ಧಾಯ ಪುರುಷೋತ್ತಮಾಯ ಮಧುಕ್ಷಾಯ ನರಸಿಂಹಾಯ ಅಚ್ಯುತ ಹಾಕಿ ಒಂದು ಕಾಳು. ಅಚ್ಯುತಾಯ ನಮಃ ಜನಾರ್ದನಾಯ ನಮಃ ಉಪೇಂದ್ರಾಯ ನಮಃ ಹರೇ ನಮಃ ಶ್ರೀ ಕೃಷ್ಣಾಯ ನಮಃ ಅಕ್ಷಾಯ ನಮಃ ಪೂರ್ಣಾಯ ನಮಃ ವರಾಯ ನಮಃ ಮಧ್ವಾಯ ನಮಃ ಗುರುವೇ ನಮಃ ವಿಕಟಾಯ ನಮಃ ಗಿರಿರಾಜಾಯ ನಮಃ ಗಣಾಧಕ್ಷಾಯ ನಮಃ ಬಾಲಚಂದ್ರಾಯ ನಮಃ ಕುಮಾರ ಗುರುವೇ ನಮಃ ಈಶ್ವರ ಪುತ್ರಾಯ ನಮಃ ಲಕ್ಷ್ಮೀ ವೆಂಕಟೇಶ್ವರಾಯ ಲಕ್ಷ್ಮೀ ನರಸಿಂಹಾಯ ನಮಃ ಲಕ್ಷ್ಮೀ ಹಯಗ್ರೀವ ಮೃತ್ಯುಂಜಯಾಯ ನಮಃ ಪಂಚಮುಖಿ ಆಂಜನೇಯ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಇಟ್ಕೊಳ್ಳಿ, ಪ್ರಾರ್ಥನೆ ಮಾಡ್ಕೊಳ್ಳಿ. ಈಗ 2 ಕೈಯಲ್ಲಿ ಇಟ್ಕೊಳ್ಳಿ. ಓಂ ತಸ್ಸೈನ ರಾವಣೀಮಹೇ ಗಾತು ಮೇಜ್ಞಾಯ ಗಾತು ಮೇಜ್ಞಮದಯಾಯ ದೈವೇ ಸ್ವಸ್ತಿರಸ್ತುಲ ಸ್ವಸ್ತಿರ್ಮಾನುಷೀಧ ಊರ್ಧಮಿದಾವೇಶಯನ್ ಷಣ್ಣಾಸ್ತುತಿಪದೇ ಷಣ್ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಕೌಂಟರ್ ಚೇಂಜ್ ಆಗಿದೆ ನೋಡಿ, ಎದುರುಗಡೆ ಇದೆ ಕೌಂಟ್ರು. 2 ಕೈಯಲ್ಲಿ ಓಪನ್ ಮಾಡಿ, ಓಪನ್ ಮಾಡಿ ಎಲ್ಲ ಹಾಕ್ಬಿಟ್ಟು ಕಾಯಿ ಮುಚ್ಕೊಳ್ಳಿ. ಹೇಳಿ ಜೋರಾಗಿ. ಮಮ ಇಹ ಜನ್ಮ ಜನ್ಮಾಂತರ ಜಾತಕ ದೋಷ ನಿವಾರಣಾರ್ಥಂ ರಾಹು ಕೇತು ಕುಜ ಸರ್ಪ ಸಂಸ್ಕಾರಾದಿ ದೋಷ ಪರಿಹಾರಾರ್ಥಂ ಮಮ ಗೃಹ ವಾಸ್ತು ದೋಷ ವಿಪ್ರ ದೃಷ್ಟಿ ಬಂಧು ದೃಷ್ಟಿ ಜನ ದೃಷ್ಟಿ ದೋಷ ಪರಿಹಾರಾರ್ಥಂ ಮಮ ಪಿತೃವರ್ಗ ಮಾತೃವರ್ಗ ಭ್ರಾತೃವರ್ಗ ಭಗಿನಿವರ್ಗ ಸ್ತ್ರೀವರ್ಗ ಪುರುಷವರ್ಗ ವಾಮಾಚಾರ ವೈಶಾಚಿಕ ಭೂದೋಷ ಪರಿಹಾರಾರ್ಥಂ ಶ್ರೀ ಕ್ಷೇತ್ರ ಅನ್ನವ ಮಂತ್ರಾಲಯ ಮಂದಿರೆ 4 ಸಮ ಮಾಡಿಟ್ಕೊಳ್ಳಿ. ಮಾಡಿರೋದನ್ನ ತೆಗೆದು ಇಲ್ಲ, ನೀವು ಗಾಜ ಇಟ್ಕೊಳ್ಳಿ, ನಾನು ಮಾಡ್ತೀನಿ. ಓಪನ್ ಮಾಡಿ ನಿಧಾನಕ್ಕೆ ಓಪನ್ ಮಾಡಿ. ಎಲ್ಲರೂ ಓದಿದ್ರೆ ಅಲ್ವಾ? ಮಾಡಿದ್ದು ಲೆಕ್ಕ ಬರಲ್ಲ. ನೆಕ್ಸ್ಟ್ ನೀವು ಯಾವ ದಿನ ಸ್ಟಾರ್ಟ್ ಮಾಡ್ತೀರಾ, ಸೋಮವಾರದಿಂದ ಭಾನುವಾರದವರೆಗೂ ದೇವಸ್ಥಾನ ಓಪನ್ ಇರುತ್ತೆ. ನೀವು ಯಾವತ್ತು ಬಿಡುವಿರ್ತೀರಾ ಆ ದಿನ ಪೂಜೆ ಸ್ಟಾರ್ಟ್ ಮಾಡಿ. ಆ ಪೂಜೆ ಸ್ಟಾರ್ಟ್ ಮಾಡಿದ ದಿನ, ಈಗ ಸೋಮವಾರ ಸ್ಟಾರ್ಟ್ ಮಾಡಿದ್ರೆ ಪ್ರತಿ ಸೋಮವಾರನೇ ಪೂಜೆಗೆ ಬರಬೇಕು. ಸೋಮವಾರ ಬರೋಕ್ಕಾಗಿಲ್ಲ ಅಂದ್ರೆ ಮಂಗಳವಾರ ಬರೋದು, ಒಂದಿನ ಸೋಮವಾರ ಮಾಡೋದು, ಹಂಗೆ ಮಾಡೋಂಗಿಲ್ಲ. ನೀವು ಮೊದಲನೇ ವಾರ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಆ ವಾರನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಹೆಣ್ಮಕ್ಳುಗಳೇನಾದ್ರೂ ನೀರ್ ಹಾಕೊಂಡಿದ್ರೆ 5 ದಿನ ಆಗಿಲ್ಲ ಅಂದ್ರೆ ಬರೋದಕ್ಕೆ ಹೋಗ್ಬೇಡಿ. ಗಂಡ್ ಮಕ್ಳು ಅಕಸ್ಮಾತ್ ಬರಕ್ಕಾಗಿಲ್ಲ ಆ ವಾರ ಅಂದ್ರೆ ಆ ವಾರ ಬಿಟ್ಬಿಟ್ಟು ನೆಕ್ಸ್ಟ್ ವಾರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. 9 ತಿಂಗಳು 21 ವಾರಕ್ಕೆ 9 ತಿಂಗಳು ಟೈಮ್ ಇರುತ್ತೆ ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ. ನಿಮ್ ಯಾರ ಹೆಸರು ಸಂಕಲ್ಪ ಮಾಡ್ಸಿರ್ತೀರಾ ಅವರೇ ಮಾಡ್ಬೇಕು ವಾರ ಪೂಜೆನ. ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ಆ ದಿನ ತಿನ್ನೋ ಹಂಗಿಲ್ಲ. 2 ಕಾಯಿ ಯಾರ್ದಾರ ಇದ್ರೆ ಹೇಳಿ, ನೀವು ಬೇರೆ ಊರ್ನವ್ರು ಯಾರು ಇದ್ರೆ 2 ಕಾಯಿ ಇರೋರು ಇದ್ರೆ ಹೇಳಿ.
ಮಾಡ್ತೀರಾ ಆ ದಿನ ಮಾತ್ರ ಈರುಳ್ಳಿ ಬೆಳ್ಳುಳ್ಳಿ ನಾನ್ ವೆಜ್ ತಿನ್ನೋಂಗಿಲ್ಲ, ಬೇರೆ ದಿನ ತಿನ್ಬಹುದು. ನೀವ್ ಯಾವತ್ತು ಪೂಜೆ ಸ್ಟಾರ್ಟ್ ಮಾಡ್ತೀರಾ ಆ ದಿನ ಮಾತ್ರ ತಿನ್ನೋಂಗಿಲ್ಲ.